ಧಾರವಾಡ ಸಿಬಿಟಿ ಎದುರು ಬರೋಬ್ಬರಿ ಹಲವು ದಿನಗಳಿಂದ ಮುಂದುವರೆದಿರುವ ಸಂಚಾರ ಗೊಂದಲಕ್ಕೆ ಇಂದು ಸಂಚಾರ ಪೊಲೀಸರು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಕೆಲವು ಆಟೋ ಚಾಲಕರ ಅಸಮರ್ಪಕ ನಿಲುಗಡೆಗಳಿಂದ ಬಸ್ಗಳಿಗೆ ಹಾಗೂ ಸಾರ್ವಜನಿಕರಿಗೆ ಉಂಟಾಗುತ್ತಿದ್ದ ತೊಂದರೆಯನ್ನು ಖಂಡಿಸಿ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಧಾರವಾಡ ಸಿಬಿಟಿ ಪ್ರದೇಶದಲ್ಲಿ ಸಂಚಾರ ಸುಧಾರಣೆಗಾಗಿ ಪೊಲೀಸ್ ಇಲಾಖೆಯ ಈ ಕಾರ್ಯಾಚರಣೆ ಮುಂದುವರಿಯಲಿದ್ದು, ನಿಯಮ ಪಾಲನೆ ಮಾಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದೆ. ಅರ್ಜಿ ಮಾಡ್ಯಾರ. ಏನು ಮಾಡ್ಯಾರ ಅರ್ಜಿ ಅಂದ್ರೆ, ಇಲ್ಲಿ ನೀವು ಅವರು ವಿದ್ಯಾರ್ಥಿಗಳದ್ದು ವಿಡಿಯೋ ಮಾಡ್ಬೋದು, ಅವ್ರ ಜೊತೆ ಅಸಭ್ಯ ವರ್ತನೆ ಮಾಡೋದು, ಅವ್ರ ಜೊತೆ ನೀವು ಇಲ್ಲಿ ಎಲ್ಲಿ ಬೇಕಲ್ಲ ಆಟೋ ಬಳಸೋದು, ಪಬ್ಲಿಕ್ ತೊಂದರೆ ಮಾಡೋದು ಮಾಡಕತ್ತೀರಿ ಎಲ್ಲರೂ ಸೇರಿ ಎಲ್ಲರೂ. ನೀವು ಏನಾರೆ ಇದಕ್ಕೂ ನಾನು ಹೇಳಿ ಮೀರಿ ಏನ್ರಿ ಮತ್ತೆ ಬೇರೆದವ್ರು ಯಾರೇ ನಮ್ಮ ಮೇಲೆ ಅರ್ಜಿ ಏನು ಮಾಡ್ಕೊಂಡ್ರು ನಿಮ್ಗೆ ಯಾರು ಬಿಡಲ್ಲ. ಸ್ಟೇಷನ್ ಕಳಿಸ್ತೀವಿ, ಗಾಡಿ ಕೋರ್ಟಿಗೆ ಕಳಿಸ್ತೀವಿ. ಬಿಡ್ತಿದ್ವಿ ಇಲ್ಲೇ ಏನಪ್ಪ ಇಲ್ಲ ಅಂತೇಳಿ. ಈ ಸಾರಿ ಇಲ್ಲ, ಕೋರ್ಟಿಗೆ ಹೋಗಿ ಕಟ್ಟಿ 2 ದಿನ ಗಾಡಿ ನಿಂದಿರ್ತೀವಿ. ಅವಾಗ ಒಳ್ಳೆ ಪನಿಷ್ಮೆಂಟ್ ಮಾಡ್ತೀವಿ. ಯಾಕಂದ್ರೆ ಒಳ್ಳೆ ಸಂಸ್ಥೆ ಐತಿವ, ಇಲ್ಲಿ ಹೆಸರು ಕೆಡಿಸ್ಕೋಬೇಡ್ರಿ. ನೀವು ದುಡೀರಿ ಇನ್ನೊಬ್ರು ಯಾರಿಗೆ ತೊಂದರೆ ಆಗಂಗಿಲ್ಲ. ನಿಮ್ಮಿಂದ ತೊಂದರೆ ಆಯ್ತು ನಾವು ಬಿಡುದಿಲ್ಲ, ಯಾರು ತೊಂದರೆ ಆಯ್ತು ಅವ್ರಿಗೆ ಇನ್ನೂ ಬಿಡುದಿಲ್ಲ. ನಮ್ಮ ಮೇಡಮ್ ಅವರು ನಾವು ಬಿಡೋದಿಲ್ಲ. ಲೈನ್ ಯಾವ 2-3 ಆಟ ಅಷ್ಟೇ ಹೋಗುತ್ತೆ.